ನಮಸ್ಕಾರ ಎಲ್ರಿಗೂ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಪ್ರಸ್ತುತಪಡಿಸ್ತಾ ಇರುವಂತಹ ಅದರದ್ದೇ ಅಂಗವಾಗಿರುವಂತಹ ಅತ್ಯಂತ ವಿಶ್ವಾಸಾರ್ಹತೆಯನ್ನು ಹೊಂದಿರುವಂತಹ ನ್ಯೂಸ್ 18 ಕನ್ನಡದ ಪ್ರಸ್ತುತಿ ಮಾರುತಿ ಸುಜುಕಿ ಪ್ರೆಸೆನ್ಸ್ ರೈಸಿಂಗ್ ದಾವಣಗೆರೆ. ಈ ವಿಶೇಷ ಕಾನ್ಕ್ಲೇವ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸುತ್ತಾ ರೈಸಿಂಗ್ ದಾವಣಗೆರೆ presenting partner Ministry of Road Transport and Highways, Government of India. Supporting partner Labour Department, Government of Karnataka. ರೈಸಿಂಗ್ ದಾವಣಗೆರೆ. ನನ್ನ ಜೊತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಧನ್ಯವಾದಗಳು. ಮೊದಲನೇದಾಗಿ ದಾವಣಗೆರೆ ನಗರದ ವಿಚಾರವನ್ನು ಮಾತನಾಡೋದಾದ್ರೆ, ಅಭಿವೃದ್ಧಿ ಅಂತ ಬಂದಾಗ ಅಥವಾ ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿಯ ವಿಚಾರ ದಾವಣಗೆರೆ ಅಂತ ಬಂದಾಗ ನಿಮ್ಮ ಟಾಪ್ 5 ಪ್ರಯಾರಿಟೀಸ್ ಯಾವ್ಯಾವುದು? ರೈಟ್ ನಾವು ಫಸ್ಟ್ ಒಂದು ಫೌಂಡೇಶನ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ನಾವು ಈಗ 2001 ಬಿಫೋರ್ ಸ್ಮಾರ್ಟ್ ಸಿಟೀಸ್ ಅನ್ನೋ ಒಂದು ಪ್ರಾಜೆಕ್ಟೇ ಇಂಡಿಯಾದಲ್ಲಿ ಶುರು ಮಾಡೋಕ್ಕೂ ಮುಂಚೆನೇ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು, ಆಮೇಲೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರ ಒಂದು ವಿಷನ್ 2001-3 ನಾವು ಒಂದು ನಮ್ಮ ಟಿ ವಿ ಸ್ಟೇಷನ್ ಕೆರೆ ಇರ್ಬೋದು, ಅವ್ರಗೊಳದ ಕೆರೆ, ಹದಡಿ ಕೆರೆ, ಈ ರೀತಿ ದಾವಣಗೆರೆ ಸುತ್ತಮುತ್ತಲೂ ಇರುವಂತಹ ಎಲ್ಲ ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಶುರು ಮಾಡಿ, ಆಮೇಲೆ ನಮ್ಮ ಕುಂದವಾಡ ಕೆರೆನೂ ಡೆವಲಪ್ ಮಾಡಿದ್ವಿ. ಇದೇನು ಸ್ಮಾರ್ಟ್ ಸಿಟಿನಲ್ಲಿ ಮೇನ್ ಬರೋದೇನೋ ನೀರಿನ ಪೂರೈಕೆ. ಸೊ ಆಗಿನ ಟೈಮ್ನಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ಲು 700 ಫೀಟ್ ಇತ್ತು. ಈಗ ಅಂತರ್ಜಲ ಮಟ್ಟ ಅರ್ಧಕ್ಕಷ್ಟಾಗಿದೆ. 3 ಡ್ರೌಟ್ಸ್ನ ಫೇಸ್ ಮಾಡಿದ್ವಿ ನಾವು. ಇದೆಲ್ಲದನ್ನು ನಾವು ಸಮರ್ಪಕವಾಗಿ ಎದುರಿಸ್ಲಿಕ್ಕೆ ಈ ಒಂದು ವಿಷನರಿ 2025 ವಿಷನ್ನ 2001 ಇಟ್ಕೊಂಡಿರೋದ್ರಿಂದ ವಿ ಕುಡ್ ಫೇಸ್ ಆಲ್ ದಿಸ್. ಅದರ ಜೊತೆಗೆ ನಮ್ಮ ಬೇಸಿಕ್ ಕಮ್ಯುನಿಟೀಸು, ರೋಡ್ಸು ಇದನ್ನು ಕೂಡ ಡೆವಲಪ್ ಮಾಡ್ಕೊತ ಬಂದ್ವಿ. ಈಗ ನೀವು ಕೇಳಿರೋ ಪ್ರಶ್ನೆ ಮುಂದಿನ ವಿಷನ್ ಏನು ಅಂತ. ಮುಂದಿನ ವಿಷನ್ ಡೆಫಿನೆಟ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು, ಸುವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಇದನ್ನು ಇನ್ನು ಒಂದು ಇಂಟಿಗ್ರೇಟೆಡ್ ಮೀನ್ಸ್ನಲ್ಲಿ ಡೆವಲಪ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ. ಜೊತೆಗೆ ನಮ್ಮಲ್ಲಿರುವಂಥ ಹೆಲ್ತ್ ಕೇರ್, ಸ್ಪೆಷಲಿ ಪಬ್ಲಿಕ್ ಹೆಲ್ತ್ ಕೇರ್, ಅದ್ರ ಬಗ್ಗೆ ಒತ್ತು ಕೊಡಬೇಕು ಅಂತ ಇದೆ. ಆಮೇಲೆ ನಮ್ಮ ರೈತರು, ಅವರಿಗೆ ನಮ್ಮ ಇರಿಗೇಷನ್ ಕೆನಾಲ್ಸ್ ಆಯಿತು, ಆಮೇಲೆ ಟ್ಯಾಂಕ್ಸ್, ನಂಬರ್ ಆಫ್ ಟ್ಯಾಂಕ್ಸನ್ನು ಇಂಪ್ರೂವ್ ಮಾಡಬೇಕಾಗಿದೆ. ಆಮೇಲೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಮೋರ್ ಇಂಡಸ್ಟ್ರೀಸ್, ಗಾರ್ಮೆಂಟ್ ಫ್ಯಾಕ್ಟ್ರೀಸ್, ಆಮೇಲೆ ಸ್ಕಿಲ್ಲಿಂಗ್, ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್, IT ಸೆಕ್ಟರ್ ಬಗ್ಗೆ ದಾವಣಗೆರೆ ಜನತೆಯಿಂದ ಸಾಕಷ್ಟು ನಿರೀಕ್ಷೆ ಇದೆ. ಅದನ್ನು ದಾವಣಗೆರೆಗೆ ತರಬೇಕು ಅಂತ ಇದೆ. ಕಾನೂನು ಸುವ್ಯವಸ್ಥೆಯ ವಿಚಾರ ಅಂತ ಹೇಳಿ ಬಂದಾಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಗರದ ಒಂದು ಸುವ್ಯವಸ್ಥೆ ಆಗಿರ್ಬೋದು ಅಥವಾ ಆ ನಗರದ ಜನರ ಒಂದು ಧೈರ್ಯದಲ್ಲಿ ಬದುಕುವಂತಹ ಸಂದರ್ಭದಲ್ಲಿ ಹೀಗೆ ದಾವಣಗೆರೆಯನ್ನು ನೋಡಿದಾಗ ಜನ ಆಗಲೇ ಹೇಳ್ತಾ ಇದ್ರು, ನಮಗಂತೂ ಧೈರ್ಯದ ಒಂದು ಬದುಕನ್ನು ನಾವಿಲ್ಲಿ ಸಾಗಿಸಬಹುದು ಅಂತೇಳಿ. ಆ ನಿಟ್ಟಿನಲ್ಲಿ ತೆಗೆದುಕೊಂಡಂತಹ ಕ್ರಮಗಳು ಏನೇನು? ಮುಖ್ಯವಾಗಿ ನಮಗೆ ಪೊಲೀಸರು ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇರಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಠಾಣಾ ಮಟ್ಟದಲ್ಲಿ ಫಸ್ಟು ಬಂದಂತಹ ಜನರಿಗೆ ಸರಿಯಾಗಿ ಸ್ಪಂದಿಸಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ನೀವು ಹೇಳಿದ್ರಿ, ಪೊಲೀಸರಂದರೆ ಭಯ ಅಲ್ಲ, ಭರವಸೆ, ಆತ್ಮಸ್ಥೈರ್ಯ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ. ಯಾಕಂದರೆ ಯೂಶ್ವಲಿ ಪೊಲೀಸ್ ಅಂದರೆ ನೆಗೆಟಿವ್ ಒಪಿನಿಯನ್, ಬಿಡಪ್ಪ ನಾವು ಅಟೆಂಡ್ ಮಾಡೋದು ಕೂಡ ನೆಗೆಟಿವ್ ಥಿಂಗ್ಸೇ ಇರ್ತದೆ, ಹೋರಾಡೋದು ಕೂಡ ಕಳ್ಳರ ಜೊತೆಗೆ ಇರ್ತದೆ. ಸೊ ಆ ಒಂದು ಭಾವನೆ ತುಂಬ ಬದಲಾಗಿದೆ ಅಂತ ಹೇಳಬಲ್ಲೆ. ಯಾಕೆ ಅಂತ ಹೇಳಿದ್ರೆ ನಾವು ಜಸ್ಟು ಹೇಳೋದಕ್ಕೋಸ್ಕರ ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ಈಗ ನಮ್ಮ DG ಅವರ ಆದೇಶದಂತೆ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ನಾವು QR ಕೋಡ್, ಲೋಕಸ್ಪಂದನ ಅಂತ ಹೇಳಿಬಿಟ್ಟು ಒಂದು ಅಪ್ಲಿಕೇಶನ್ ಇಟ್ಟಿದ್ದೀವಿ. ಸೊ ಯಾರಾದರೆ ಯಾವುದೇ ಪೊಲೀಸ್ ಬಗ್ಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ನೆಗೆಟಿವ್ ಕಮೆಂಟ್ಸ್ ಕೊಟ್ಟಾಗ ಕೂಡ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಜನರು ನೆಮ್ಮದಿಯಾಗಿ ಇರಬೇಕು, ಅಥವಾ ನೀವೇನು ರೈಸಿಂಗ್ ದಾವಣಗೆರೆ ಅಂತ ಹೇಳ್ತೀರಾ ಅದು ಇರಬೇಕು ಅಂತ ಹೇಳಿದ್ರೆ ಈ ಒಂದು ಒಳ್ಳೆಯ ಕಾನೂನು ಸುವ್ಯವಸ್ಥೆ ಇರಬೇಕು. ಆ ಒಂದು ಒಳ್ಳೆಯ ಕಾನೂನಿನ ಸುವ್ಯವಸ್ಥೆಯನ್ನು, ಶಾಂತಿಯನ್ನು ಎಲ್ಲ ರೀತಿಯಿಂದನೂ ಕೂಡ ಕಾಪಾಡ್ಕೊಂಡು ಬಂದಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಕೇಂದ್ರದ ಯೋಜನೆಗಳು, ರಾಜ್ಯದ ಯೋಜನೆಗಳು ಜನರಿಗೆ ತಲುಪುವಂತಹ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂತ ಹೇಳಿ. ಸೊ ಅಂತಹದಲ್ಲಿ ಏನಾದರೂ ಚಾಲೆಂಜಸ್ ಏನೇನಿದೆ ಸರ್ ಈಗ? ಯಾಕಂದರೆ ಕೆಲವು ಸಂದರ್ಭದಲ್ಲಿ ಸಮನ್ವಯತೆಯ ಕೊರತೆ ಕಂಡುಬರುತ್ತೆ. ಒಂದಷ್ಟು ರೀತಿಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಕೆಲವು ಯೋಜನೆಗಳು ಜನರಿಗೆ ತಲುಪೋದೇ ಇಲ್ಲ. ಆಯುಷ್ಮಾನ್ ಭವ ವಿಚಾರಕ್ಕೆ ನಾವು ಭಾರತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ನಮಗೆ ತಲುಪಿಲ್ಲ ಅನ್ನುವಂತಹ ಮಾತುಗಳಿರುತ್ತೆ. ಇವೆಲ್ಲವನ್ನ ಸಮನ್ವಯಗೊಳಿಸಿಕೊಂಡು ಅವರಿಗೆ ತಲುಪಿಸುವಂತಹ ಜವಾಬ್ದಾರಿ ಹೇಗಿರುತ್ತೆ? ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದಾವೆ. ರಾಜ್ಯ ಸರ್ಕಾರದ ಯೋಜನೆಗಳಿದ್ದಾವೆ, ಕೇಂದ್ರ ಸರ್ಕಾರದ ಯೋಜನೆಗಳಿದ್ದಾವೆ. ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರವೂ ಕೂಡ ಇರುತ್ತೆ. ಕೆಲವು ಯೋಜನೆಗಳಲ್ಲಿ 50-50 ಇರುತ್ತೆ, ಕೆಲವು ಯೋಜನೆಯಲ್ಲಿ 60-40 ಇರುತ್ತೆ, ಕೆಲವು ಯೋಜನೆಗಳಲ್ಲಿ ನಾವು ಸಮನ್ವಯವನ್ನು ಮಾಡಬೇಕಾಗ್ತದೆ. ಆ ಸಮನ್ವಯ ಮಾಡೋದರಲ್ಲಿ ಉದಾಹರಣೆ ಹೌಸಿಂಗ್ ಫಾರ್ ಆಲ್, ಎಲ್ಲ ಜನರಿಗೆ ಮನೆಗಳನ್ನು ಕೊಡ್ತಕ್ಕಂಥದ್ದಾಗ್ಬೋದು, ಸ್ವಚ್ಛ ಭಾರತ್ ಮಿಷನ್ ಆಗ್ಬೋದು, ಕುಡಿಯೋ ನೀರಿನ ಯೋಜನೆಗಳಾಗ್ಬೋದು, ಸ್ಮಾರ್ಟ್ ಸಿಟಿ ಆಗ್ಬೋದು, ಇತ್ಯಾದಿ ಇತ್ಯಾದಿ. ಎಲ್ಲ ಯೋಜನೆಗಳಲ್ಲಿ ಇದ್ದಲ್ಲೂ ಕೂಡ ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜೊತೆಯಾಗಿ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಜೊತೆಯಾಗಿ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈಗ ಬಿಡಿ ಬಿಡಿ ಕೆಲಸಗಳಾಗುತ್ತೆ ಅಥವಾ ಸಣ್ಣ ಸಣ್ಣ ಕೆಲಸಗಳಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಅಮೂಲಾಗ್ರವಾಗಿ ಅಥವಾ ಸಮಗ್ರವಾಗಿ ಪ್ರಾಜೆಕ್ಟ್ಗಳು ಕಾಣಿಸ್ತಿಲ್ಲ ಅಂತ ಹೇಳಿ. ಮೊದಲನೇದಾಗಿ ಜನರ ಒಂದು ಅರಿವಿಗೆ ಬರುವ ಹಾಗೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳು, ಆ ರೀತಿಯ ಯೋಜನೆಗಳು ಏನೇನು, ಹೇಗೆ ಅದನ್ನು ನಾವು ನೋಡಬೇಕು ಅಂತ ಹೇಳ್ತೀರಿ? ಓಕೆ, ಮೊಟ್ಟ ಮೊದಲನೇದಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಜನರಿಗೆ ಅಂದರೆ, ಈ ಸ್ಮಾರ್ಟ್ ಸಿಟಿ ಅಂತಕ್ಕಂಥ ಅದರ ವ್ಯಾಖ್ಯಾನನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮತ್ತು ನಮ್ಮ ದೇಶದಲ್ಲೇ ಕೂಡ ಭಾಳ ವಿವಿಧತೆಯಿಂದ ನಾವು ಅದನ್ನು ವ್ಯಾಖ್ಯಾನಿಸ್ತೀವಿ. ಮತ್ತು ಆ ವ್ಯಾಖ್ಯಾನಿಸಬೇಕಾದ್ರೆ ಅದನ್ನು ಹೇಳ್ತಾರೆ, ನಮ್ಮ ಮಿಷನ್ಸ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಮಿಷನ್ನಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನಿಮ್ಮ ಸಿಟಿ ಇವಾಗ ಯಾವ ಸ್ಥಾನದಲ್ಲಿದೆ ಮತ್ತು ನೀವು ಯಾವ ಸ್ಥಾನಕ್ಕೆ ನೀವು ಆಸ್ಪಿರೇಷನ್ಸ್ ಏನೇನಿದೆ ನಿಮ್ಮ ಸಿಟೀಸು ಮತ್ತು ಸಿಟಿ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅದರ ಪ್ರಕಾರ ನೀವು ಸ್ಮಾರ್ಟ್ ಸಿಟಿ ಅನ್ನೋದು ಡೆಫಿನಿಷನ್ನ ಅರೈವ್ ಆಗಬೇಕು ಅಂತ ಹೇಳ್ತಾರೆ ಹೊರತಾಗಿ ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಡೆಫಿನಿಷನ್, ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಈಗ ನೀವು ಹೇಳಿದ್ರಿ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಆಗ್ತಾ ಇದೆ ವರ್ಕ್ಸು, ಕನ್ಸ್ಟ್ರಕ್ಟಿವ್ ಆಗಿ ಒಂದು ಮ್ಯಾಮತ್ ಸ್ಕೇಲಲ್ಲಿ ಯಾವುದೂ ಕೂಡ ಟ್ಯಾಂಜಿಬಲ್ ಡೆವಲಪ್ಮೆಂಟ್ಸ್ ಕಾಣ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ರಿ. ಫೈನ್. ಇವಾಗ ನೋಡಿ, ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿ ಲಿಮಿಟೆಡಿಂದ ನಿಮ್ಗೆ ಹೇಳ್ತೀನಿ, ಟ್ರಾನ್ಸ್ಪೋರ್ಟ್ ಸೆಕ್ಟ್ರಲ್ಲಿ ಸುಮಾರು 4 ಬಸ್ ಸ್ಟ್ಯಾಂಡ್ಸ್ನ ಕಟ್ಟಿದ್ದೀವಿ. ಮತ್ತು ಎಂಟೈರ್ ಸಿಟಿನಲ್ಲಿ ಸ್ಮಾರ್ಟ್ ಬಸ್ ಕ್ಯೂ ಶೆಲ್ಟರ್ಸ್ ಅಂತ ಸುಮಾರು 104 ಬಸ್ ನಿಲ್ದಾಣಗಳನ್ನ, ಚಿಕ್ಕ ಪುಟ್ಟ ಬಸ್ ನಿಲ್ದಾಣಗಳನ್ನ, ಬಸ್ ಸ್ಟೇಷನ್ಸ್ ಅಂತ ಏನು ಹೇಳ್ತಿರಲ್ಲ, ಬಸ್ ಸ್ಟ್ಯಾಂಡ್ಸ್ನ ನಿರ್ಮಾಣ ಮಾಡಿದ್ದೀವಿ. ಈ 4 ಬಸ್ ನಿಲ್ದಾಣದಲ್ಲಿ ಅತ್ಯಮುಖ್ಯವಾದಂಥದ್ದು ಅಂದರೆ ನಮ್ಮ KSRTC ಬಸ್ ಸ್ಟ್ಯಾಂಡು. ಸುಮಾರು 120 ಕೋಟಿ ವೆಚ್ಚದಲ್ಲಿ ನಾವು ಅದನ್ನು ತೊಗೊಂಡಿದ್ದೀವಿ. ನಮ್ಮ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟು ಓವರಾಲ್ ನಮಗೆ ಪ್ರಾಜೆಕ್ಟಿಗೆ ವೆಚ್ಚ ಮಾಡ್ಬೋದಾದಂಥ ಮೊತ್ತ ಅಂದರೆ 930 ಕೋಟಿ. ಅದರಲ್ಲಿ 120 ಕೋಟಿ ಬರೀ KSRTC ಬಸ್ ಸ್ಟ್ಯಾಂಡ್ಗೆ ತೊಗೊಂಡಿದ್ದೀವಿ. ಆ 120 ಕೋಟಿ ಬಸ್ ಸ್ಟ್ಯಾಂಡಲ್ಲಿ ಏನೆಲ್ಲ ನಾವು ಫೆಸಿಲಿಟೀಸ್ ಕೊಟ್ಟಿದ್ದೀವಿ, ಸುಮಾರು 44 ಬಸ್ಸುಗಳು ಎಟ್ ಎ ಟೈಮ್ ನಿಲ್ತವೆ. ಒಂದು ಬಸ್ಗೆ 50 ಜನ ಅಂತ ಹೇಳಿದ್ರೆ 2000 ಪೀಪಲ್ ಫ್ಲೋಟಿಂಗ್ ಎಟ್ ಎ ಟೈಮ್. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇಲ್ಲಿ ನಮ್ಮ ಇದರಲ್ಲಿ KSRTC ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅಂತಲೂ ಮಾಡಿದ್ದೀವಿ, ಮತ್ತು ಸುಮಾರು 44 ಬಸ್ ಬೇಗಳನ್ನು ಮಾಡಿದ್ದೀವಿ. ಜೊತೆಗೆ ಕಮರ್ಷಿಯಲ್ ಪೋರ್ಷನ್ ಅಂತ ಮಾಡಿದ್ದೀವಿ. ಆ ಕಮರ್ಷಿಯಲ್ ಪೋರ್ಷನಲ್ಲಿ ಸುಮಾರು 3 ಥಿಯೇಟ್ರ್ಗಳಿದ್ದಾವೆ, ಶಾಪಿಂಗ್ ಮಾಲ್ ಇದೆ. ಅಂದರೆ ಒಂದು ನಾವು ಬಸ್ ನಿಲ್ದಾಣ ಅಂತ ಮಾತ್ರ ನೋಡಿಲ್ಲ, ನಾವು ಇನ್ನೂ ಫ್ಯೂಚರಿಸ್ಟಿಕ್ ಆಗಿ ಅನದರ್ 30 ಇಯರ್ಸ್ 50 ಇಯರ್ಸ್ಗೆ ನಮ್ಮ ದಾವಣಗೆರೆ ಯಾವ ಥರ ಇರಬೇಕು, ಈ ಅಡ್ವಾನ್ಸ್ಡ್ ಕಂಟ್ರೀಸಲ್ಲಿ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರಲ್ಲಿ ಮತ್ತು ಸ್ಮಾರ್ಟ್ ಮೊಬಿಲಿಟಿನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ, ಆ ನಿಟ್ಟಿನಲ್ಲಿ ನಾವು ದಾವಣಗೆರೆ ಸ್ಮಾರ್ಟ್ ಸಿಟಿಯಿಂದ ಕಾಮಗಾರಿಗಳನ್ನ ತೊಗೊಂಡಿದ್ದೀವಿ. ಇದು ಒಂದನೇದಾಗಿ. ಎರಡನೇದಾಗಿ, ಇವಾಗ ನಾವು ಬ್ಯಾರೇಜ್ ನಿರ್ಮಾಣ ಮಾಡಿದ್ದೀವಿ. ಸುಮಾರು 76 ಕೋಟಿನಲ್ಲಿ ಬ್ಯಾರೇಜ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಇವಾಗೇನು ನಾವು 24 ಗಂಟೆ ಕುಡಿಯೋ ನೀರಿನ ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಆ ಯೋಜನೆಗೆ ನಮಗೆ ಸಮ್ಮರಲ್ಲಿ ಲೀನ್ ಪೀರಿಯಡಲ್ಲಿ ಸಫಿಷಿಯೆಂಟಾಗಿ ವಾಟರ್ ಬೇಕು ಅನ್ನೋದಾದರೆ 0.2 TMC ವಾಟರ್ನ ಇದು ಮಾಡಲಿಕ್ಕೆ ಆರ್ಟ್ ಆಫ್ ಆಲ್ ಗೇಟ್ಸ್ ಅನ್ನೋ ಟೆಕ್ನಾಲಜಿನ ಬಳಸಿ ನಾವು ಬ್ಯಾರೇಜ್ ನಿರ್ಮಾಣ ದಾವಣಗೆರೆ ಸ್ಮಾರ್ಟ್ ಸಿಟಿಯಿಂದ ಮಾಡ್ತಾ ಇದ್ದೀವಿ. ಸುಮಾರು 72 ಕೋಟಿನಲ್ಲಿ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂತ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಎಂಟೈರ್ ಸಿಟಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ 23 ಜಂಕ್ಷನಲ್ಲಿ ATCS ಇಂದ ಹಿಡಿದು ಮತ್ತು ಸುಮಾರು 549 ನಮ್ಮ ಕ್ಯಾಮ್ರಾಸು CCTV ಸರ್ವೆಲೆನ್ಸಿಂದ ಹಿಡಿದು ಸೆಕ್ಯೂರಿಟಿನಿಂದ ಹಿಡಿದು ಎವ್ರಿಥಿಂಗ್ ಈಸ್ ಬೀಯಿಂಗ್ ಮೇಂಟೈನ್ಡ್ ಬೈ ದಾವಣಗೆರೆ ಸ್ಮಾರ್ಟ್ ಸಿಟಿ. ದೇಶದ ಪ್ರಗತಿಗೆ ದಾವಣಗೆರೆ ಯಾವ ರೀತಿಯ ಕೊಡುಗೆಯನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಈ ಒಂದು ಸೆಷನ್ ಅಲ್ಲಿ ಮಾತನಾಡಿದ್ವಿ. ಇದು ಇವತ್ತಿನ ರೈಸಿಂಗ್ ದಾವಣಗೆರೆ ಕಾರ್ಯಕ್ರಮ.
Maruti Suzuki presents Rising Davangere, presenting partner Ministry of Road Transport and Highways, Government of India, supporting partner Labour Department, Government of Karnataka. Thank you, ಎಲ್ರಿಗೂ.